ಯೋಗೇಶ್ ಗೌಡ ಹತ್ಯೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ. ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಮಾಜಿ ಸಚಿವ ಮೇಲ್ಮನವಿ. ಶಿಕ್ಷೆಗೆ ತಡೆ ಮತ್ತು ಜಾಮೀನು ಕೋರಿ ಮಧ್ಯಂತರ ಅರ್ಜಿ. ಚಿಕ್ಕಬಳ್ಳಾಪುರದಲ್ಲೂ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ವಿವಾದ. ನಾಗಾರ್ಜುನ ಕಾಲೇಜಿನಲ್ಲಿ ಸುಪ್ರೀತ್ ಎಂಬ ವಿದ್ಯಾರ್ಥಿಗೆ ಜನಿವಾರ ತೆಗೆಸಿದ ಆರೋಪ. ಜಿಲ್ಲಾ ಬ್ರಾಹ್ಮಣ ಮಹಾಸಭಾದಿಂದ ಎಸ್ಪಿಗೆ ದೂರು. ಜನಿವಾರ ತೆಗೆಸಿದ್ದು ಖಂಡನೀಯ. ಕಳೆದ ಬಾರಿಯೇ ಹೀಗಾಗದಂತೆ ನೋಡಿಕೊಳ್ಳೋದಾಗಿ ಸರ್ಕಾರ ಮುಚ್ಚಳಿಕೆ. ಆದರೂ ಮತ್ತೆ ನಡೀತಾ ಇವೆ. ತಪ್ಪಿತಸ್ಥ ಶಾಲಾ ಕಾಲೇಜುಗಳ ಪರವಾನಗಿ ರದ್ದಿಗೆ ಸಿಎಂಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಆಗ್ರಹ. ದೇವರಿಗೆ ನೀರು ತರಲು ಹೋದವನು ನೀರು ಪಾಲು. ಬಾಗಲಕೋಟೆಯ ಹಳೆ ಕೊರ್ತಿ ಕೃಷ್ಣಾ ನದಿ ಹಿನ್ನೀರಿನಲ್ಲಿ ಮುಳುಗಿ ಮಹಾಂತೇಶ್ ಲೋಕೂರ್ ಸಾವು. ಜಾತ್ರೆಗಾಗಿ ದೊಡ್ಡ ನದಿ ನೀರು ತರಲು ಹೋದಾಗ ದುರ್ಘಟನೆ. ರಾಜ್ಯದಲ್ಲಿ ಭಾರೀ ಬಿಸಿಲಿನ ಅಬ್ಬರ. ಹೀಟ್ ಸ್ಟ್ರೋಕ್ ಅಪಾಯದ ಹಿನ್ನೆಲೆ ರಾಜ್ಯ ಆರೋಗ್ಯ ಇಲಾಖೆ ಅಲರ್ಟ್. ಜಿಲ್ಲೆಯಲ್ಲೂ ಕ್ರಮಕ್ಕೆ ಸೂಚನೆ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿದ್ಧವಾಗಿರಲು ನಿರ್ದೇಶನ. ಬಿಸಿಲಿನ ತಾಪಕ್ಕೆ ನಲುಗಿದ ಕರುನಾಡಿನಲ್ಲಿ ಇಂದು ಮಳೆ ಸಾಧ್ಯತೆ. ರಾಜ್ಯದ 10 ಜಿಲ್ಲೆಗಳಿಗೆ ಯೆಲ್ಲೋ ಹಾಗೂ 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. $384 ಕೆಎಎಸ್ ಹುದ್ದೆಗಳನ್ನು ಸೇಲ್ಗಿಟ್ಟಿದ್ಯಾ ಸರ್ಕಾರ. ಎಲ್ಲ ಹುದ್ದೆಗಳು ಮಾರಾಟ ಆಗಿವೆ ಅಂತ ಉದ್ಯೋಗಾಕಾಂಕ್ಷಿಗಳ ಆರೋಪ. ಸಂದರ್ಶನ ನಡೆಸದಂತೆ ರಾಜ್ಯಪಾಲರಿಗೆ ಮನವಿ. ಗಣತಿ ಕೆಲಸಕ್ಕೆ ನಿಯುಕ್ತಿಗೊಂಡ್ರೂ ಕರ್ತವ್ಯದಿಂದ ಬಿಡುಗಡೆ ಮಾಡದ ಅಧಿಕಾರಿಗಳು. ಬೆಂಗಳೂರಲ್ಲಿ ಕೂಡಲೇ ಸಿಬ್ಬಂದಿ ಬಿಡುಗಡೆಗೆ ಕೇಂದ್ರ ನಗರ ಪಾಲಿಕೆ ಕಮಿಷನರ್ ಪತ್ರ. ಇಲ್ಲದೇ ಇದ್ರೆ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮದ ಎಚ್ಚರಿಕೆ. ಕದ್ದು ಮುಚ್ಚಿಯಲ್ಲ, ನಡು ರೋಡಲ್ಲೇ ಹಾಡ ಹಗಲಲ್ಲೇ ಉದ್ದಟತನ. ಬೆಂಗಳೂರು ಹೊಸೂರು ಹೈವೇನಲ್ಲಿ ಟ್ರಾಫಿಕ್ ಮಧ್ಯೆಯೇ ಡೆಡ್ಲಿ ವೀಲಿಂಗ್. ಪುಂಡರ ಹಾವಳಿಗೆ ಬೆಚ್ಚಿ ಬಿದ್ದ ಇತರೆ ವಾಹನ ಸವಾರರು. ಶತಾಯಗತಾಯ ಸಿಎಂ ಗಾದಿ ಪಡೆಯೋಕೆ ಡಿಸಿಎಂ ಡಿಕೆಶಿ ಕಸರತ್ತು. 3 ದಿನಗಳಿಂದ ದೆಹಲಿಯಲ್ಲೇ ಬೀಡು. ಮಲ್ಲಿಕಾರ್ಜುನ ಖರ್ಗೆ ಮೂಲಕ ರಾಹುಲ್ ಗಾಂಧಿ ಭೇಟಿಗೆ ಬಿಗಿಪಟ್ಟು. ರಾಜ್ಯ ಸರ್ಕಾರದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಎಚ್ಡಿ ರೇವಣ್ಣ ಶಪಥ. ಪುತ್ರ ಪ್ರಜ್ವಲ್, ಸೂರಜ್ ತಾವು ಜೈಲಿಗೆ ಹೋಗಿ ಬರೋಕೆ ಕಾರಣ ಅಂತ ಆಕ್ರೋಶ. 2028ರಲ್ಲಿ ದೋಸ್ತಿ ಸರ್ಕಾರ ಬಂದಾಗ ತಕ್ಕ ಪಾಠ ಕಲಿಸೋ ಪ್ಲಾನ್. ಕೋರ್ಟ್ ವ್ಯಾಜ್ಯದಲ್ಲಿದ್ದ ಖಾಸಗಿ ಜಮೀನಲ್ಲಿದ್ದ ಕಟ್ಟಡ ಕೆಡವಿದ ಪುತ್ತೂರು ಶಾಸಕ ಅಶೋಕ್ ರಾಯ್. ಬುಲ್ಡೋಸರ್ ಬಾಬಾ ಆಗಲು ಹೊರಟ ಕಾಂಗ್ರೆಸ್ ಶಾಸಕರಿಗೆ ಸಂಕಷ್ಟ. ಕಠಿಣ ಕ್ರಮ ಕೈಗೊಳ್ಳುವಂತೆ ಎಂಎಲ್ಎ ವಿರುದ್ಧ ದೂರು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆಗೆ ದಿನಾಂಕ ಫಿಕ್ಸ್. ಹೈಕೋರ್ಟ್ ಆದೇಶದ ಮೇರೆಗೆ ಮೇ 2ಕ್ಕೆ ಅಂಚೆ ಮತಗಳ ರೀಕೌಂಟಿಂಗ್. ಜಿಲ್ಲಾಡಳಿತದಿಂದ ಅಗತ್ಯ ಸಿದ್ಧತೆ. ಪಾಕಿಸ್ತಾನಕ್ಕೆ ಇರಾನ್ ನಾಯಕರ ನಿಯೋಗ ಆಗಮನ. ಅತ್ತ ಪಾಕ್ಗೆ ಹೊರಡಲು ಸಜ್ಜಾಗಿರುವ ಅಮೆರಿಕ ನಿಯೋಗ. ಕುತೂಹಲ ಮೂಡಿಸಿರೋ ಮಾತುಕತೆ. ದೈವದ ಭಂಡಾರ ಮೆರವಣಿಗೆ ವೇಳೆ ಕಾಲು ಸುಂಕ ಕುಸಿತ. ದಕ್ಷಿಣ ಕನ್ನಡ ಪುಚ್ಚೆಮುಗುರಿನಲ್ಲಿ ಉರುಳಿಬಿದ್ದ ಪಲ್ಲಕ್ಕಿ.
ಪಲ್ಲಕ್ಕಿ ಹೊತ್ತವರು ಸೇರಿ 8 ಜನರಿಗೆ ಗಾಯ, ಆಸ್ಪತ್ರೆಗೆ ದಾಖಲು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.